ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಗುಪ್ತರು ಮತ್ತು ವರ್ಧನರು ಎಂಬಂತಹ ಚಾಪ್ಟರ್ ಇಂದ ಈ ವಿಜ್ಞಾನಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆಪ್ಷನ್ಸ್ ಆರ್: ಆಪ್ಷನ್ ಎ ಭಾಸ್ಕರ, ಆಪ್ಷನ್ ಬಿ ಸುಶ್ರುತ, ಆಪ್ಷನ್ ಸಿ ಧನ್ವಂತರಿ, ಆಪ್ಷನ್ ಡಿ ಚರಕ. ಸರಿಯಾದ ಉತ್ತರ ಧನ್ವಂತರಿ. ಧನ್ವಂತರಿಯನ್ನ ನಾವು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಈತನು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು, ಉತ್ತರ ಕಾಲದ ವಿಜ್ಞಾನಿಗಳಲ್ಲಿ ಒಬ್ಬ. ಓಕೆನಾ? ಸೊ ಈತ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು, ವೈದ್ಯಕೀಯ ಕ್ಷೇತ್ರದ ವಿದ್ವಾಂಸ. ಓಕೆ, ಇವನು ಆಯುರ್ವೇದ ಶಾಸ್ತ್ರದಲ್ಲಿ ಪರಿಣಿತಿಯನ್ನ ಪಡೆದಿದ್ದನು. ಓಕೆ, ಸೊ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಈತನನ್ನ ಕರೆದಿದ್ದಾನೆ. ಆಯುರ್ವೇದದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ವ್ಯಕ್ತಿ, ವಿಜ್ಞಾನಿ ಈತ ಧನ್ವಂತರಿ. ಓಕೆ, ಸೊ ಆಯುರ್ವೇದ ನಿಘಂಟು ಅಂತಂದ್ರೆ ಏನು ಮಕ್ಕಳೇ? ಡಿಕ್ಷನರಿ. ಅದನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ವಿದ್ವಾಂಸನೇ ಧನ್ವಂತರಿ. ಆದ್ದರಿಂದ ಈತನನ್ನ ವೈದ್ಯಶಾಸ್ತ್ರದ ಪಿತಾಮಹ, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಓಕೆ, ಥ್ಯಾಂಕ್ ಯು.